ಸ್ವರೂಪನಾದ ದೇವರ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನಾದುಕೊಂಡ ದೇವರ ವಾಕ್ಯ ಭಾಗ ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೆಯ ವಚನ. ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನ ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನ ಸೋಲಿಸಲಾರದು ಎಂಬುವುದೇ. ನಿನ್ನೆಯ ದಿನ ನಾವು 3 ರೀತಿಯ ದೇವಾಲಯಗಳನ್ನ ಕುರಿತು ಕೇಳಿದ್ದೇವೆ: ಟ್ಯಾಬರ್ನಾಕಲ್, ಯೆರೂಸಲೇಮಿನ ದೇವಾಲಯ ಮತ್ತು ಸಭಾಮಂದಿರ. ಯೇಸುಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ಒಂದು ಆಲಯವನ್ನ ಕಟ್ಟುತ್ತಿದ್ದಾನೆ. ಈ ಆಲಯ ಪೇತ್ರನ ಮೇಲೆ ಕಟ್ಟಿದಂತ ಆಲಯ. ಪೇತ್ರನು ಎಂಬುದಾಗಿ ಹೇಳುವಾಗ ಯೇಸುವಿನ ಶಿಷ್ಯ ಪೇತ್ರ ಎಂದರ್ಥವಲ್ಲ, ಬದಲಾಗಿ ಗ್ರೀಕ್ ಭಾಷೆಯಲ್ಲಿ ಪಟ್ರೋಸ್ ಅಂದರೆ ಬಂಡೆ. ಆ ಬಂಡೆ ಯಾವುದು? ನಂಬಿಕೆ ಎಂಬ ಬಂಡೆ. ನಂಬಿಕೆ ಎನ್ನುವಂತಹ ಸಮುದಾಯವನ್ನ ಯೇಸು ಕಟ್ಟಿದ. ವಾಕ್ಯ ಹೇಳ್ತದೆ, ಪಾತಾಳ ಲೋಕದ ಬಲವು ಅದನ್ನ ಸೋಲಿಸಲಾರದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕಟ್ಟಿದಂತಹ ಈ ದೇವಾಲಯ ಅಮರ್ತ್ಯವಾದಂತಹ ದೇವಾಲಯ. 2000 ವರ್ಷಗಳ ಇತಿಹಾಸ ಇರುವ ದೇವಾಲಯ. ಯಾವುದೇ ಲೌಕಿಕವಾದಂತಹ ಶಕ್ತಿಗಳು, ಪಾತಾಳ ಲೋಕದ ಬಲವು ಅದನ್ನ ಸೋಲಿಸಲಾಗದೆ ನಿಂತಿರುವಂತಹ ದೇವಾಲಯ. ಯಾಕಂದ್ರೆ ಯೇಸು ನಿರ್ಮಿಸಿದ್ದು ಕಟ್ಟಡವನ್ನಲ್ಲ, ಬದಲಾಗಿ ನಂಬಿಕೆ ಎನ್ನುವಂತಹ ಸೋಲಿಸಲಾಗದಂತಹ ಸಮುದಾಯವನ್ನ. ಯೇಸುವಿನ ದಿವಾರೋಹಣದ ನಂತರದಲ್ಲಿ ಕ್ರೈಸ್ತರು ಎಂಬುದಾಗಿ ಹೇಳುವಾಗ ನಾನಾ ರೀತಿಯಾದಂತಹ ಹಿಂಸೆಗಳು, ಶಿಕ್ಷೆಗಳು ಮೂಲಕವಾಗಿ ಕ್ರೈಸ್ತ ವಿರೋಧಿ ಬಣಗಳು ಕ್ರೈಸ್ತರನ್ನ ಹಿಂಸಿಸಿದು ಚರಿತ್ರೆಯಲ್ಲಿ ಕಂಡು ಬರುವಂತದ್ದು. ಆದರೆ ಅವರ್ಯಾರೂ ಸಹ ಪ್ರಾಣ ಕೊಟ್ಟರೆ ವಿನಃ ತಮ್ಮ ನಂಬಿಕೆಯನ್ನ ಎಂದಿಗೂ ಕಳಕೊಳ್ಳಲಿಲ್ಲ. ಇಂತಹ ಹಿಂಸೆಯಿಂದ ಎದ್ದು ಬಂದು ಕ್ರೈಸ್ತ ಸಾಕ್ಷಿಯನ್ನ ಪ್ರತಿಬಿಂಬಿಸಿದ್ದು ಈ ಕ್ರೈಸ್ತ ಸಭೆ. ವಾಕ್ಯ ಹೇಳುವಂತದ್ದು, ನಂಬಿಕೆ ಎನ್ನುವಂತಹ ಬಂಡೆಯ ಮೇಲೆ ಸಭೆಯನ್ನ ನಾನು ಕಟ್ಟುತ್ತಿದ್ದೇನೆ ಎಂಬುದಾಗಿ. ಮತ್ತು ಮುಂದುವರೆದು, ಎಲ್ಲಿ 2 3 ನನ್ನ ಹೆಸರಿನಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯೆ ನಾನಿದ್ದೇನೆ ಎಂಬುದಾಗಿ ಹೇಳಿದಂತಹ ದೇವರು ಜೀವ ಸ್ವರೂಪನಾದ ಇರುವಿಕೆಯ ಅನುಭವವನ್ನ ನಾವು 3 ಅಂದ್ರೆ ಕೆಲವೇ ಅತ್ಯಲ್ಪ ಮಂದಿಯಾಗಿ ನಿಜವಾದಂತ ಆಲಯವನ್ನ ನಿರ್ಮಾಣ ಮಾಡಬಹುದು ಎನ್ನುವಂಥದ್ದನ್ನ ಯೇಸು ಸ್ವಾಮಿ ತೋರಿಸಿಕೊಟ್ಟಿದ್ದಾನೆ. ಕರ್ತನಲ್ಲಿ ನನ್ನ ಪ್ರಿಯ ದೇವ ಜನರೇ, ಆಲಯ ಎಂಬುದಾಗಿ ಹೇಳುವಾಗ ಅದೊಂದು ಕೇವಲ ಭೌತಿಕವಾದಂತಹ ಕಟ್ಟಡಗಳಲ್ಲ, ಬದಲಾಗಿ ಕ್ರಿಸ್ತನ ನಂಬಿಕೆಯುಳ್ಳ ಸಮುದಾಯ. ಆದಿ ಕ್ರೈಸ್ತ ಸಭೆಗೆ ಕ್ರೈಸ್ತರು ಎನ್ನುವಂತಹ ಹೆಸರು ಶಿಷ್ಯರಿಗೆ ಬರುವಂತಹ ಮೊದಲು ಇದ್ದಂತಹ ಹೆಸರು ನಂಬಿಕೆಯ ಸಮುದಾಯ, ನಂಬಿದ್ದ ಮಂಡಳಿ ಎನ್ನುವಂಥದ್ದನ್ನ ಅಪೋಸ್ತಲರ ಕೃತ್ಯದಲ್ಲಿ ನಾವು ಓದಿ ತಿಳಿದುಕೊಳ್ಳಬಹುದಾಗಿದೆ. ಮೂಲಭೂತವಾಗಿ ಆಲಯ, ದೇವಾಲಯ ಎಂದರೆ ನಂಬಿಕೆಯ ಸಮುದಾಯ. ಯೇಸುವನ್ನ ಜೀವ ಸ್ವರೂಪನಾದಂತಹ ದೇವರ ಮಗನು ಎನ್ನುವಂತಹ ನಂಬಿಕೆ ಎಲ್ಲಿ 3 ಜನರಲ್ಲಿ ಸೇರಿ ಬರುತ್ತದೋ ಅಲ್ಲಿ ದೈವಿಕವಾದಂತ ಆಲಯ ಆ ಕೂಡಲೇ ನಿರ್ಮಾಣವಾಗಲ್ಪಡುತ್ತದೆ. ನಮ್ಮ ಮನೆಗಳಲ್ಲಿ ಕೌಟುಂಬಿಕ ಪ್ರಾರ್ಥನೆಯ ಸಮಯದಲ್ಲಿ ಯೇಸುವಿನ ನಂಬಿಕೆಯಿಂದ, ಯೇಸುವನ್ನ ಜೀವ ಸ್ವರೂಪನಾದ ದೇವರ ಮಗನೆನ್ನುವಂತಹ ನಂಬಿಕೆಯಲ್ಲಿ ಪ್ರಾರ್ಥಿಸುವಾಗ ನಮ್ಮ ಮಧ್ಯೆ ಅವತರಿಸುವಂತಹ ಕ್ರಿಸ್ತನು ನಮ್ಮ ದೇವರಾಗಿದ್ದಾನೆ. ಇಂತಹ ಅನುಭವದಲ್ಲಿ ಅಮರ್ತ್ಯವಾದಂತಹ ದೇವಾಲಯವನ್ನ ನಾವು ನಿರ್ಮಿಸಲು ಸಿದ್ಧರಾಗೋಣ. ದೇವರು ನಮ್ಮನ್ನ ನಿಜವಾದಂತಹ ದೇವಾಲಯಗಳನ್ನಾಗಿ ಪರಿವರ್ತಿಸಲಿ. ಮಹಿಮೆ ದೇವರಿಗೆ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.